ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ನಾನು ಏರ್ ಫಾಲ್ ಆಗೋದು ಈಗ ಕಡಿಮೆ ಆಗಿದೆ. ಕಡಿಮೆ ಆಗೋದು ಅನ್ನೋದಕ್ಕಿಂತ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಏರ್ ಫಾಲ್ ಆಗ್ತಿಲ್ಲ ಈಗ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಾನು ಬಚ್ಚಲು ಮನೆಗೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಹಿಂಗೆ ಎಳೆದ್ರೆ ಬರೋದು. ಹಿಂಗೆ ನಂಗೆ ತಲೆ ಬಾಚಕ್ಕೆ ಬೇಜಾರಾಗ್ಬಿಟ್ಟಿತ್ತು ಒಟ್ಟಿನಲ್ಲಿ. ಈಗ ಎಷ್ಟೇ ಸಲ ತಲೆ ಬಾಚು ಅಷ್ಟು ಕೂದಲು ಬರೋದೇ ಇಲ್ಲ. ಕೂದಲೇ ಬರೋಲ್ಲ ಆಲ್ಮೋಸ್ಟು. ಒಂದು ಸಲ ತಲೆ ಬಾಚಿದ್ರೆ ಏನೋ ಒಂಥರ ಹಿಂಗೆ ಫಸ್ಟು ಹಿಂಗೆ ಎಳೆದ್ರೆ ಸಾಕು, ಹಿಂಗೆ ಕೂದಲೆಲ್ಲ ಬಂದುಬಿಡ್ತಿತ್ತು. ಈಗ ಹಂಗೆ ಬರೋದಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ನನಗೀಗ. ಇಲ್ಲಿ ನೋಡಿ, ಇಲ್ಲೆಲ್ಲ ಬೇಬಿ ಏರ್ಸ್ ಎಲ್ಲ ಬರ್ತಿದೆ. ಸಿಕ್ಕಾಪಟ್ಟೆ ಖುಷಿ ವಿಷಯ ನನಗೆ ಅದೇನೆ. ಏನೋ ಒಂಥರ ಖುಷಿ ಅಂತಲೇ ಹೇಳ್ಬೋದು. ನಮಗೆ ಏರ್ ಫಾಲ್ ಆಗಲಿಲ್ಲ ಅಂದರೆ ಎಷ್ಟೊಂದು ಥರ ಮಾನಸಿಕ ನೆಮ್ಮದಿ ಸಿಗುತ್ತೆ. ಏರ್ ಫಾಲ್ ಆಗ್ತಿರೋ ಒಂಥರ ಡಿಪ್ರೆಷನ್ ಅಂತಲೇ ಹೇಳ್ಬೋದು. ಬಟ್ ನಾನು ಹೆಂಗೆ ಸ್ವಲ್ಪ ನಂದು ಏರೆಲ್ಲ ಚೆನ್ನಾಗಿ ಅಂದರೆ ಏರ್ ಫಾಲ್ ಆಗೋದು ಕಡಿಮೆ ಆಗಿತ್ತು. ಅದಾದ ನಂತರ ಹೇಳ್ದೆ, ಮೊನ್ನೆ ತೋರಿಸ್ದೆ, ಇದು ರೋಸ್ಮೇರಿ ಎಲ್ಲ ಯೂಸ್ ಮಾಡಬೇಡಿ, ನಂಗೆ ಸೂಟ್ ಆಗಲಿಲ್ಲ. ಬಟ್ ಬೇರೆಯವ್ರಿಗೆ ಸೂಟ್ ಆಗ್ತಿರ್ಬೋದೇನೋ, ಬಟ್ ನಂಗೆ ಸೂಟ್ ಆಗಿಲ್ಲ. ನನಗೇಂದಕ್ಕೆ ಸೂಟ್ ಆಗಿಲ್ಲ ಅಂತಂದು ಕೂಡ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಏರ್ ಫಾಲ್ ಆಗೋದು ಸ್ಟಾರ್ಟ್ ಆಗೋಯ್ತು, ಬಿಟ್ಬಿಟ್ಟೆ. ಅದಾದ ನಂತರ 2 ಸಲ ಆಗುತ್ತೆ, ಬಿಟ್ಬಿಟ್ಟೆ. ಅದಾದ ನಂತರ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ದು, ನಾನು ನಾರ್ಮಲಾಗಿ ಏನು ಯೂಸ್ ಮಾಡ್ತಿದ್ದೋ ಅದನ್ನೇ. ನನಗೆ ವಿಟಮಿನ್ B12, ವಿಟಮಿನ್ ಡಿ ಎಲ್ಲ ಕಡಿಮೆ ಇದ್ದ ಕಾರಣ ಏರ್ ಫಾಲ್ ಆಗ್ತದೆ ಅಂತ ತಿಳ್ಕೊಂಡಿದೆ. ಹೌದು, ಅದಕ್ಕೂ ಕಡಿಮೆ ಏರ್ ಫಾಲ್ ಆಗುತ್ತೆ. ಬಟ್ ನಿಜವಾಗ್ಲೂ ನಾನು ಯೂಸ್ ಮಾಡಿದ್ಮೇಲೆ ಅಮೇಝಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಅದು ಏನಂದರೆ, ಏನೋ ನಾನು ಕೆಮಿಕಲ್ ಏನೋ ತೋರಿಸ್ತೀನಿ, ಶಾಂಪು ತೋರಿಸ್ತೀನಿ ಅಂತ ಅಂದ್ಕೋಬೇಡಿ. ನಮ್ಮ ಹಳೇ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರಲ್ಲ, ರೀಟಾ, ಗೈಸ್ ನನಗೆ ಇಷ್ಟು ಪೌಡರ್ಗಳಿದೆ ಗೈಸ್, ಯಾವುದಂತ ತೋರಿಸ್ಲಿ. ನಾನು ಇದನ್ನ ಮೀಶೋಲ್ಲಿ ತರಿಸ್ಕೊಂಡಿದ್ದೆ. ಬಟ್ ನಿಜವಾಗ್ಲೂ ಗುಡ್ ರಿಸಲ್ಟ್ ಗೈಸ್. ನಿಜವಾಗ್ಲೂ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನೊಂಚೂರು ಒಂದು 10 ನಿಮಿಷ, ಅಂದರೆ ಒಂದು 10 ನಿಮಿಷ ಅದನ್ನು ಕಳಿಸಿಟ್ಬಿಡಿ. ಅಂದರೆ ಈ ಪೌಡರ್ಗಳೆಲ್ಲ ಹಾಕಿ ಸ್ವಲ್ಪ ಕಳಿಸಿಟ್ಬಿಡಿ. ಅದು ಸ್ವಲ್ಪ ನೈಸಿಗೆ ಒಂಥರ ಜೆಲ್ ಥರ ಚೆನ್ನಾಗಾಗುತ್ತೆ. ತಲೆಗೆ ಅಂದರೆ ನೀರು ಹಾಕ್ಕೊಂಡು ತಲೆಗೆ ಹಚ್ಕೊಬಿಡಿ, ಡ್ರೈ ಏರ್ಗೆ ಹಚ್ಕೊಳ್ಳಿ. ಅದಾದ ನಂತರ ಅದೆಲ್ಲ ನೀಟಾಗಿ ಅದೆಲ್ಲ ಸಾರಾಂಶ ಎಲ್ಲ ಇಟ್ಕೊಂಡು ಅಂತ ಕೂದಲ ಸ್ವಲ್ಪ ಡ್ರೈ ಆದಾಗ ಅವಾಗ ತೊಳಿರಿ. ನಿಜವಾಗ್ಲೂ ಅಮೇಝಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮೊದಲಿಗೆ ಇದು ರೀಟಾ, ಇದು ನೆಲ್ಲಿಕಾಯಿ ಪೌಡರು ಎಲ್ಲ ಇದು ಆಫ್ ಇದೆ. ಇಷ್ಟಿದೆ, ಇದು ಫುಲ್ ಇಷ್ಟು ಖಾಲಿ ಆಗಿದೆ. ನೆಲ್ಲಿಕಾಯಿ ಪೌಡರು, ಮೆಂತ್ಯ ಪೌಡರು, ಆಮೇಲೆ ಇದು ಬ್ರಿಂಗ್ರಾಜ್. ಇದು ನಿಜವಾಗ್ಲೂ ನನ್ನ ಕೂದಲು ಸ್ವಲ್ಪ ಕೆಂಚಿಗೆಲ್ಲ ಇತ್ತು. ನಿಜವಾಗ್ಲೂ ಬ್ರಿಂಗ್ರಾಜ್ ನಿಜವಾಗ್ಲೂ ಆಲ್ಮೋಸ್ಟ್ ಬ್ಲ್ಯಾಕ್ ಮಾಡೋದಕ್ಕೆ ನಿಮ್ಮ ಕೂದಲನ್ನ ಸಹಾಯ ಮಾಡುತ್ತೆ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೈಸ್. ನೋಡ್ಬೋದು ನಮ್ಮ ಕೂದಲು ಎಷ್ಟು ಬ್ಲ್ಯಾಕ್ ಇದೆ ಅಂತ. ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದೆ ಕೂದಲು. ಬ್ರಿಂಗರಾಜ್ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡುತ್ತೆ. ಅದೇ ರೀತಿ ಇದು ಬ್ರಾಹ್ಮಿ ಪೌಡರ್, ಇದು ಹಿಂಗೆ ಕಟ್ ಮಾಡಿಬಿಟ್ಟಿದ್ದೀನಿ, ಸಾರಿ. ಬ್ರಾಹ್ಮಿ ಪೌಡರ್, ಇದು ಒಂದೇಳೆ ಇದು ಅಂತಾರಲ್ಲ, ಅದು ಒಂದು ಬ್ರಾಹ್ಮಿ ಪೌಡರ್. ಮತ್ತು ದಾಸವಾಳ ಪೌಡರು, ಮತ್ತು ಬೇವಿನ ಎಲೆ ಪೌಡರು, ಮತ್ತು ಇನ್ನೊಂದು ಇದು ಇದು ನೀಮ್ ಲಿಪ್. ಮತ್ತು ಇದು ಎಣ್ಣೆ ಲಿಪ್ ಗೈಸ್. ಇದು ಮೆಹಂದಿ, ಇದು ಇದ್ರದ್ದು ನೀಮ್ ಲೀಫು. ಎರಡು ಒಂದೇ ಥರ. ನಾನು ನೀಮ್ ಲೀಫ್ ಅಂತ ಹೇಳ್ಬಿಟ್ಟಿದ್ದೆ. ಇಲ್ಲ, ಇದು ಮೆಹಂದಿದು, ಇದು ನೀಮು, ಬೇವಿನ ಎಲೆ. ಇದು ಸೀಗೆಕಾಯಿ. ನಮ್ಮ ಹಳೇ ಕಾಲದಲ್ಲಿ ಯೂಸ್ ಮಾಡ್ತೀನಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ಗೈಸ್. ಯೂಸ್ ಮಾಡಿ, ಮಿಸ್ ಮಾಡದೆ ಯೂಸ್ ಮಾಡಿ. 100% ಈಗ ಶಾಂಪೂ ಸೋಪು ನಿಜವಾಗ್ಲೂ ಅವೆಲ್ಲ ಹಾಕೊಳ್ಳೇಬೇಡಿ ತಲೆಗೆ. ಅವ್ರು ಅದನ್ನು ತೋರಿಸ್ತಾರೆ, ಇವ್ರು ಇದನ್ನು ತೋರಿಸ್ತಾರೆ ಅಂತ. 100% ನಿಮ್ಮ ಕೂದಲು ನಂತರ ಮಾಯಿಶ್ಚರೈಸ್ ಆಗಿ ಇಡುತ್ತೆ ನಿಮ್ಮ ಕೂದಲನ್ನ, ಅಂದರೆ ಚೆನ್ನಾಗಿಡುತ್ತೆ ನಿಮ್ಮ ಕೂದಲನ್ನ. ಇನ್ನು ಅಲೋವೆರಾ ಪೌಡರ್, ಎಷ್ಟು ಪೌಡರ್ ಇದೆ? 1 2 3 4 5 6 7 8 ಮತ್ತು 10 ಪೌಡರ್ ಇದೆ ಗೈಸ್. 10 ಪೌಡರ್ ನಾನು ಮೀಶೋಲ್ಲಿ ತರಿಸಿದ್ದು. ಇದೆಲ್ಲ ಒಬ್ಬರಿಂದನೇ ತರಿಸಿದ್ದು. ಅಂದರೆ ಇದೆಲ್ಲ ಪ್ಯಾಕೇಜ್ ಒಂದೇ ಇದ್ರಲ್ಲಿ ಬರುತ್ತೆ. ನೀವು ಮೀಶೋದಲ್ಲಿ ಚೆಕ್ ಮಾಡ್ಬೋದು. ನಿಜವಾಗ್ಲೂ ಸಖತ್ತಾಗಿದೆ ಗೈಸ್. ಇದು ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಅಂತಲೇ ಹೇಳ್ಬೋದು. ಇವೆಲ್ಲ ನಿಜವಾಗ್ಲೂ ತಲೆಗೆ ಹಚ್ಚಿ ನೀವು ಬೇಕಾದ್ರೆ ಲಿಂಕ್ ಕಳಿಸಿದ್ರೆ ನಾನು ಕಳಿಸ್ತೀನಿ ಇದ್ರದ್ದು. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದರಲ್ಲೆಲ್ಲ ಕಳಿಸೋಲ್ಲ ನನ್ನ ಯೂಟ್ಯೂಬಲ್ಲಿ. ನಾನು ಇದೆಲ್ಲ ಆಗಿಲ್ಲ. ಸೊ ನೀವು ಲಿಂಕ್ ನನ್ನ ಇದರಲ್ಲಿ ಭವ್ಯ U1 ಅಂತ ಒಂದು ಇದಿದೆ, ಭವ್ಯ 777 ಅಂತ ಇದಿದೆ ಇನ್ಸ್ಟಾಗ್ರಾಮ್. ಅಲ್ಲಿ ಬೇಕಾದ್ರೆ ನಮ್ಗೆ ಕಳಿಸ್ತೀನಿ. ಬಟ್ ನಾನು ಇಲ್ಲೆಲ್ಲ ಕಳ್ಸೋಕ್ಕಾಗೋದಿಲ್ಲ. ಸೊ ಒಳ್ಳೆ ರಿಸಲ್ಟ್ ಅಂದರೆ ಅಮೇಝಿಂಗ್ ರಿಸಲ್ಟ್ ಕೊಡುತ್ತಿದ್ದು.
ಯೂಸ್ ಮಾಡಿ, ಮಿಸ್ ಮಾಡದೆ ಯೂಸ್ ಮಾಡಿ. ನಮ್ಮ ಹಳಬ್ರು ಏನು ತೋರಿಸಿದಾರಲ್ಲ ಅದೇ ಆಯುರ್ವೇದಿಕ್ಕೆ ಬೆಸ್ಟ್ ನಮ್ಮ ಕೂದಲಿಗೆ. ನಾವೀಗ ಶಾಂಪು ಎಲ್ಲ ಯೂಸ್ ಮಾಡಿ ನಿಜವಾಗ್ಲೂ ನಮ್ಮ ಕೂದಲೆಲ್ಲ ಹಾಳಾಗಿತ್ತು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಮ್ಮ ಕೂದಲು ಬ್ಲ್ಯಾಕ್ ಆಗಿದೆ, ನಿಜವಾಗ್ಲೂ ಸಿಕ್ಕಾಪಟ್ಟೆ ಬ್ಲ್ಯಾಕ್ ಆಗಿದೆ. ನನ್ನ ಕೂದಲು ಕಟ್ ಮಾಡಿದ ಏನೋ ಒಂಥರ ತುಂಬ ಅಫಿಷಿಯಲ್ ಆಗಿ ನಮ್ಮ ಕೂದಲುಗಳು ಕಾಣುತ್ತೆ ಗೈಸ್. ಏನಂದರೆ ಹೇಳ್ತೀನಿ ತಾಳೆ, ನೀವು ಫುಲ್ಲು ಪಾರ್ಲರ್ಗೆ ಹೋಗಿ ಒಂಥರ ಬರ್ಲು ಬರ್ಲು ಥರ ಇರೋ ಕೂದಲನ್ನೆಲ್ಲ ಒಂಥರ ಹಿಂಗೆ ಸ್ಟ್ರೈಟ್ ಎಲ್ಲ ಮಾಡಿಸ್ತಾರಲ್ಲ, ಒಂದು ಸೊ ಬಿಟ್ಟು ಒಂಥರ ನೋಡಿ ಏನೋ ಒಂಥರ ಕೂದಲು ಮಾಯಿಶ್ಚರ್ ಆಗಿರೋ ಥರ ಇದೆ, ಒಂಥರ ಕೂದಲು ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ಸಕ್ಕತ್ತಾಗಿದೆ. ಕೂದಲು ಇಷ್ಟು ಕಟ್ ಮಾಡಿದೆ, ಇಷ್ಟು ಕಟ್ ಮಾಡಿದೆ, ಇದು ಇಲ್ಲಿ ನೋಡಿದ್ರೆ ಇದು ಇಲ್ಲಿರೋದು ಕ್ಯಾಮ್ರಾ, ಇಲ್ಲಿ ಇಷ್ಟು ಕಟ್ ಮಾಡಿದೆ, ಆಲ್ಮೋಸ್ಟ್ ಇಷ್ಟು ಕಟ್ ಮಾಡಿದೆ. ಸೊ ಇಷ್ಟು ಬೆಳೆದಿದೆ. ನನಗೆ ನಿಜವಾಗ್ಲೂ ಬೆಳೆಯಾದರೂ ಪರವಾಗಿಲ್ಲ, ನನ್ನ ಕೂದಲು ಬರಬಾರ್ದು ಅಷ್ಟೇ. ನನಗೆ ಹಿಂಗೆ ಆ್ಯಕ್ಚುಲಿ ನಿಂಗೆ ರಿಬ್ಬನ್ ಹಿಂಗೆ ತೆಗೆದ್ರೆ ಸಾಕು, ಎಷ್ಟೊಂದು ಕೂದಲು, ಈಗ ಒಂದೇ ಕೂದಲು ಬಂದು ರಿಬ್ಬನ್ ತೆಗೆದ್ರೆ ಸಾಕು ನೋಡಿ, ಹಿಂಗೆ ಎಳಿದ್ರೆ ಸಿಕ್ಕಾಪಟ್ಟೆ ಕೂದಲು ಬರೋದು. ಕೂದಲೇ ಬರಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ. ನಿಜವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಗೈಸ್ ಇದಂತೂ, ನಿಜವಾಗ್ಲೂ ಸೀರಿಯಸ್ಲಿ ಒಂದು ಒಳ್ಳೆ ರಿಸಲ್ಟ್. ಒಂಥರ ಅಫಿಷಿಯಲ್ ಆಗಿ ಕಾಣುತ್ತೆ. ಕೂದಲು ಕೂಡ ತುಂಬ ಸ್ಟ್ರಾಂಗ್ ಇದೆ, ಒಂದೊಂದು ಎಳೆ ಕೂಡ ಸ್ಟ್ರಾಂಗ್ ಇದೆ. ನಿಂಗೆ ಎಳೆದ್ರು ಕೂಡ ಬರೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಯೂಸ್ ಮಾಡಿ ಗೈಸ್, ಒಳ್ಳೆ ರಿಸಲ್ಟ್ ಅಂತೂ ಇದೆ ಅಷ್ಟೇ. ಥ್ಯಾಂಕ್ ಯು.